ಬಸವದ್ರೋಹಿ ಕಣ್ಣೇರಿ ಸ್ವಾಮಿಗೆ ನಮಸ್ಕಾರ ವೀಕ್ಷಕರೇ, ಪಾಯಿಂಟ್ಗೆ ಸ್ವಾಗತ. ಇನ್ನು ಲಿಂಗಾಯತ್ ಮಠಾಧೀಶರಿಂದ ಅವಹೇಳನ ಹೇಳಿಕೆ ಹೇಳಿರುವ ಕಣ್ಣೇರಿ ಮಠ ಸ್ವಾಮಿಗಳಿಗೆ ಇದೀಗ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಲಾಗ್ತದೆ. ಇದೀಗ ನಮ್ಮ ಸಮಾಜದಿಂದ ಈಗ ಮನವಿ ಮಾಡಲು ಮುಂದಾಗಿದ್ದಾರೆ. ಇದೀಗ ನಮ್ಮ ಜೊತೆ ಸಂಘಟನೆಯ ಮುಖ್ಯಸ್ಥರು ಅವ್ರನ್ನೇ ಮಾತಾಡಿಸೋಣ. ಸರ್, ಏನ್ ನಿಮ್ಮ ಪ್ರಮುಖ ಬೇಡಿಕೆ ಇದೆ? ಬಸವ ಸಂಸ್ಕೃತಿ ಅಭಿಯಾನದ ಯಶಸ್ಸಿನಿಂದ ಪಟ್ಟುಗುರಿಯಾಗಿ ಕಣ್ಣೇರಿ ಮಠದ ಸ್ವಾಮಿಗಳು ಬಸವ ಸಂಸ್ಕೃತಿ ಅಭಿಯಾನವನ್ನ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಸ್ವಾಮೀಜಿಯವರನ್ನ ಅತ್ಯಂತ ಅವಹೇಳನಕಾರಿಯಾದಂಥ ಭಾಷೆಯನ್ನು ಉಪಯೋಗ ಮಾಡಿ ಅಶ್ಲೀಲ, ಅವಾಚ್ಯ, ಅಸಂವಿಧಾನಿಕ ಭಾಷೆಯನ್ನು ಬಳಸಿ ಅಪಮಾನಕರವಾಗಿ ಮಾತಾಡಿದ್ದಾರೆ. ಇದರಿಂದ ಕರ್ನಾಟಕದಾದ್ಯಂತ ಎಲ್ಲ ಬಸವ ಪರ ಸಂಘಟನೆಗಳಿಗೆ, ಬಸವಣ್ಣನವರ ಅನುಯಾಯಿಗಳಿಗೆ ಬಹಳ ನೋವುಂಟಾಗಿದೆ. ಅದಕ್ಕಾಗಿ ಕರ್ನಾಟಕದಾದ್ಯಂತ ಎಲ್ಲ ಬಸವಪರ ಸಂಘಟನೆಗಳ ಮುಖಂಡರು ಆಯಾ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಅವರನ್ನ ಬಿಜಾಪುರ ಜಿಲ್ಲೆಯಿಂದ 60 ದಿನಗಳವರೆಗೆ ಜಿಲ್ಲಾ ಪ್ರವೇಶ ಬಂದಿಯನ್ನ ಅಲ್ಲಿಯ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿ ಒಂದು ಯೋಗ್ಯ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಿಂದ ಎಲ್ಲ ಬಸವ ಪರ ಸಂಘಟನೆಗಳ ಪ್ರಮುಖರೊಂದಿಗೆ, ಬಸವ ಅನುಯಾಯಿಗಳೊಂದಿಗೆ ನಾವು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನ ಅರ್ಪಿಸಿದ್ದೇವೆ. ಕರ್ನಾಟಕ ಸರ್ಕಾರದಲ್ಲಿ ನಾವು ಮನವಿಯನ್ನ ಮಾಡಿಕೊಂಡಿದ್ದು ಅಂದ್ರೆ ಮಠಾಧಿಪತಿಗಳನ್ನ ಬಸವ ಸಂಸ್ಕೃತಿ ಅಭಿಯಾನವನ್ನ, ವಿಶ್ವಗುರು ಬಸವಣ್ಣನವರನ್ನ ಅವಹೇಳನವನ್ನ ಮಾಡಿದಂತ ಕಣ್ಣೇರಿ ಮಠದ ಸ್ವಾಮಿಗಳ ವಿರುದ್ಧ ಸೂಕ್ತ ಕಾನೂನಿನ ಕ್ರಮವನ್ನ ಜರುಗಿಸಬೇಕು ಹಾಗೂ ಕರ್ನಾಟಕದಲ್ಲಿ ಪ್ರವೇಶಿಸಿದಂತೆ ಪ್ರತಿಬಂಧಕಾಜ್ಞೆಯನ್ನು ಹೊರಡಿಸಬೇಕು ಅಂತ ಹೇಳಿ ನಾವು ಕರ್ನಾಟಕ ಸರ್ಕಾರದಲ್ಲಿ ವಿನಂತಿ ಮಾಡಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿಕೊಂಡು ಕಣ್ಣೇರಿ ಸ್ವಾಮಿಗಳನ್ನ ಬೆಳಗಾವಿ ಜಿಲ್ಲೆ ಪ್ರವೇಶಿಸಿದಂತೆ ಬಿಜಾಪುರ ಜಿಲ್ಲೆ ಜಿಲ್ಲಾಧಿಕಾರಿಗಳ ಯಾವ ರೀತಿಯಾಗಿ ಆದೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಆದೇಶವನ್ನ ಹೊರಡಿಸಬೇಕಂತೇಳಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡಿದ್ದೀವಿ. ಅವರ ಹೇಳಿಕೆಯಿಂದ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿದೆ ಹಾಗೂ ಶಾಂತಿ ಕದಡುವಂತ ವಾತಾವರಣ ನಿರ್ಮಾಣ ಆಗಿದೆ. ಪರಸ್ಪರ ದ್ವೇಷಾಸೂಯೆಯ ಭಾವನೆ ಜನರಲ್ಲಿ ಮೂಡ್ತಾ ಇದೆ. ಇದನ್ನ ಶಮನಗೊಳಿಸಬೇಕಾಗಿದ್ದಂತ ನಮ್ಮ ಲಿಂಗಾಯತ ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಶಮನಗೊಳಿಸದೆ ಅಶ್ಲೀಲ, ಅವಾಚ್ಯ, ಸಂವಿಧಾನಿಕವಾಗಿ ಮಾತನಾಡಿದ ಸ್ವಾಮಿಗಳ ಬೆಂಬಲಕ್ಕೆ ನಿಂತಿದ್ದಾರೆ. ಅವರ ನಡೆಯನ್ನು ಕೂಡ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಏನ್ ಕ್ರಮ ಆಗಬೇಕು? ಅವರ ಈ ಶಬ್ದ ಪ್ರಯೋಗದಿಂದ ಭಾರತೀಯ ನಾಗರಿಕ ಇದೇನಿದೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕಂತ ನಾವು ಕೇಳ್ಕೊಳ್ತೀವಿ. ಇದೀಗ ಏನು ಕಾಡಸಿದ್ದೇಶ್ವರ ಸ್ವಾಮಿಗೆ ಕರ್ನಾಟಕ ಹಾಗೂ ಬೆಳಗಾವಿಯಲ್ಲಿ ನಿಷೇಧಿಸುವಂತೆ ಈಗ ವಿವಿಧ ಬಸವಪರ ಸಂಘಟನೆಗಳಿಂದ ಮನವಿ ಮಾಡಲಾಗಿದೆ. ಪಾಯಿಂಟ್ ಈಸ್ 0.